ಪ್ರಾಥಮಿಕ ಕೃಷಿ ಪತ್ತಿನ ಸಂಘದಲ್ಲಿ ಭಾರಿ ಅಕ್ರಮ. ಜನರಿಗೆ ನಕಲಿ ನಿಶ್ಚಿತ ಠೇವಣಿ ಬಾಂಡ್ ನೀಡಿ ವಂಚನೆ. ಇಷ್ಟು ದಿನ ದೊಡ್ಡ ಬ್ಯಾಂಕ್ಗಳಲ್ಲಿ ಸಂಘಗಳಲ್ಲಿ ವಂಚನೆಯಾಗ್ತಾ ಇರುವುದನ್ನ ಕಂಡಿದ್ವಿ. ಇದೀಗ ಕೃಷಿ ಪತ್ತಿನ ಸಂಘದಲ್ಲೂ ಅಕ್ರಮ ನಡೆದಿದ್ದು, ಕೃಷಿ ಪತ್ತಿನ ಸಂಘವನ್ನ ನಂಬಿಕೊಂಡು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹೌದು, ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೆಂಡೋಣೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಸೇರಿ ಸಂಘದ ಸದಸ್ಯರು ನೂರಾರು ಬಡ ಕುಟುಂಬಗಳಿಗೆ ವಂಚನೆ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಬ್ಯಾಂಕಿಗೆ ವಿವರಣೆಗೆ ಬಂದು ಮೆಚೂರ್ಡ್ ಆಗೈತೆ, ಅಂದ್ರೆ ಅವಕಾಶ ಮೀರೈತೆ. ಈ ದುಡ್ಡು ಕೊಡಕ್ಕೆ ನೀವು ನಮ್ಮದ್ರಲ್ಲಿ ದುಡ್ಡಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಕೊರಟಗೆರೆ ತಾಲೂಕಿನ ಬೆಂಡೋಣೆ ಕೃಷಿ ಪತ್ತಿನ ಸಂಘದಲ್ಲಿ ನಕಲಿ ಠೇವಣಿ ಬಾಂಡ್ ಮಾಫಿಯಾ ನಡೆದಿರೋದು ಬೆಳಕಿಗೆ ಬಂದಿದೆ. ಹೌದು, ಬೆಂಡೋಣೆ ಕೃಷಿ ಪತ್ತಿನ ಸಂಘದ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಅಂಡ್ ಟೀಮ್ ಸಂಘದ ಜನರಿಗೆ ನಕಲಿ ನಿಶ್ಚಿತ ಠೇವಣಿ ಬಾಂಡ್ ಅನ್ನ ವಿತರಿಸಿದ್ದು, ಸುಮಾರು 70 ಲಕ್ಷ ರೂಪಾಯಿಯಷ್ಟು ವಂಚನೆಯನ್ನ ಮಾಡಿದ್ದು, ನೂರಾರು ಮಂದಿ ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕರ್ತವ್ಯ ಲೋಪನೆ ಇದು. ನೀವು ಅಧಿಕಾರದಲ್ಲಿ ಇದ್ದು ಒಬ್ಬ ಸೆಕ್ರೆಟರಿ 75 ಲಕ್ಷ ತಿಂದಾಗ್ತಾನೆ ಅಂತಂದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಬಿಟ್ಟು ನಾವು ಕೊಂಡಿಸಿದ್ದೀವಿ ಅಂತಂದ್ರೆ ಈ ಜನಗಳು ದುಡ್ಡು ಎಲ್ಲ ಮಿಸ್ಆಪರೇಷನ್ ಮಾಡಿ ಹೊತ್ಕೊಡೋದ, ಆಮೇಲೆ ನೀವು ಕೇಳ್ತೀರಾ ಅಂತಂದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಕೊಂಡಿಸಿರೋದು ನಮ್ಮನ್ನೆಲ್ಲ ಕಾಪಾಡ್ಲಿ ಅಂತ ಅಧ್ಯಕ್ಷರು KN ರಾಜಣ್ಣ ಅವರು ಆಯ್ತಾ. ಇದಕ್ಕೇನಾ ಇಲ್ಲ KN ರಾಜಣ್ಣ ತಗೊಂಡು ಹೋಗ್ರಿ ನಿಮ್ ದುಡ್ಡು, ರೈತರೆಲ್ಲ ಹಾಳಾಗೋಗ್ಬಿಡ್ಲಿ, ನನ್ ಮೇಲೆ ಹೇಳ್ಬಿಟ್ರಿ ಅಂತ ಏನಾದ್ರು ಹೇಳವ್ರ? ಇನ್ನು ಕೃಷಿ ಪತ್ತಿನ ಸಂಘದ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ತಂಡ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡ್ತಾ ಇದ್ದು, ಕೆಲವರಿಗೆ ಮಾತ್ರ ಅಸಲಿ ಬಾಂಡ್ ಅನ್ನ ವಿತರಣೆ ಮಾಡಿದ್ದು, ಉಳಿದವರಿಗೆ ನಕಲಿ ಬಾಂಡ್ ಅನ್ನ ವಿತರಣೆ ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ನಕಲಿ ಠೇವಣಿ ಬಾಂಡ್ ಅನ್ನ ವಿತರಣೆ ಮಾಡಿ ವಂಚನೆ ಮಾಡಿದ್ದಾರೆ. ಮಹಿಳೆಯರು ಹೊಟ್ಟೆ ಬಟ್ಟೆ ಕಟ್ಟಿ ಕೃಷಿ ಪತ್ತಿನ ಸಂಘದಲ್ಲಿ ಠೇವಣಿಯನ್ನ ಇಟ್ಕೊಂಡಿದ್ರು. ಆದರೆ ಇವರಿಗೆ ನಕಲಿ ನಿಶ್ಚಿತ ಠೇವಣಿ ಬಾಂಡ್ ನೀಡಿ ಜನರನ್ನ ಯಾಮಾರಿಸಿ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಇನ್ನು ಕೃಷಿ ಪತ್ತಿನ ಸಂಘದ ಠೇವಣಿ ಹಣ ದುರುಪಯೋಗ ಆಗಿರುವುದು ಸಾಬೀತಾದ ಬೆನ್ನಲ್ಲೇ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಅವರನ್ನ ಅಮಾನತು ಮಾಡಲಾಗಿದೆ. ಅಲ್ಲದೆ ರಮೇಶ್ ಅವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈತ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವ ದೃಷ್ಟಿಯಿಂದ ಬಡ ಜನರ ದುಡ್ಡನ್ನ ಹೊಡೆದ ತಪ್ಪಿತಸ್ಥರ ಮೇಲೆ ಎಫ್ಐಆರ್ ದಾಖಲಿಸುವಂತೆ ಸಾರ್ವಜನಿಕರಿಂದ ಒತ್ತಾಯ ಮಾಡಿದ್ರು. ಅಲ್ಲದೆ ಬಿಡಿಪಿ ಸಾಲ ಸೌಲಭ್ಯದಲ್ಲಿಯೂ ಅಕ್ರಮ ನಡೆದಿದೆ ಎಂದು ಸಾರ್ವಜನಿಕರು ಗಂಭೀರ ಆರೋಪ ಮಾಡಿದ್ರು. ಕೂಡಲೇ ತಮ್ಮ ಠೇವಣಿ ಹಣವನ್ನ ತಕ್ಷಣ ವಾಪಸ್ ಕೊಡಿಸಿ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ KN ರಾಜಣ್ಣ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವು ಸೊಸೈಟಿಗೆ ನಮ್ಮ ಮಗನ 3 ಲಕ್ಷ ಇಟ್ಟಿದ್ವಿ, ನನ್ನ ಹೆಸರಿಗೆ 1 ಲಕ್ಷ ಇಟ್ಟಿದ್ವಿ. ನನ್ನ ಹೆಸರಿಂದು ಮೆಚೂರ್ಡ್ ಆಗಿತ್ತು, ವಸ್ತು ಕೊಟ್ಟರು ಬಡ್ಡಿ ಕೊಟ್ಟಿಲ್ಲ, ಬಡ್ಡಿ ಯಾವಾಗಲೂ ಕೊಟ್ಟಿದ್ವಿ ಅಂತ ಹೇಳ್ತಾವ್ರು. ಕೇಳಿದ್ವಿ ಮೇಲಧಿಕಾರಿಗಳನ್ನ ಕೇಳಿ ನಮ್ಮನ್ನೇನು ಕೇಳಬೇಡ್ರಿ ಅಂತ ಹೇಳ್ತಾವ್ರು. ಸುಮ್ಮನೆ ಯಾರು ಅವರು? ಏನು ಹೆಸರು ಅವ್ರದ್ದು? ತಿಮ್ರಾಜು ಹಂಗಂತ ಹೇಳ್ತಾವ್ರು. ಈಗ ಹೋಗಿ ಬಾಂಡ್ ತೋರಿಸ್ಬಿಟ್ಟು ಇವು ಡೂಪ್ಲಿಕೇಟು ಹೈಯರ್ ಆಫೀಸರ್ನ ಕೇಳ್ರಿ, ನಮಗೂ ಇದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇವತ್ತೇನು ಕಾರ್ಯಕ್ರಮ ಇದ್ದಿದ್ದು? ಇವತ್ತು ಮೀಟಿಂಗ್ ಇಟ್ಕೊಂಡಿದ್ರು. ಆ ಮೀಟಿಂಗ್ಗೆ ಜನರಲ್ ಬಾಡಿ ಮೀಟಿಂಗು, ಮೀಟಿಂಗ್ಗೆ ಎಲ್ಲರೂ ಕೇಳಿವಿ. ಎಲ್ಲರೂ ಕೇಳಿದ್ಕೆ ಅವ್ರೇನು ನೆಟ್ಗೆ ಮಾತಾಡ್ತಿಲ್ಲ, ಅದ್ರ ಜವಾಬ್ದಾರಿನೇ ತಗೊಳಕ್ಕೆ ಅವರು ಇಷ್ಟಪಡ್ತಾರೆ. ಎಷ್ಟು ಜನಕ್ಕೆ ಈ ಥರ ಮೋಸ ಆಗೈತಮ್ಮ? ಸುಮಾರು ಅಲ್ಲೇ ಒಂದು 35-40 ಜನಕ್ಕೆ ಜಾಸ್ತಿ ಆಗಿದೆ. ಎಷ್ಟು ಲಕ್ಷ ರೂಪಾಯಿ ಮೋಸ ಆಗಿರಬಹುದು? ಒಂದು 75-80 ಲಕ್ಷ ಆಗಿದೆ. ಆದರೂ ಯಾವ ಅಧಿಕಾರಿಗಳು ಇಲ್ಲ, ಯಾವ ಅಧಿಕಾರಿಗಳು ಬಂದು ಇಲ್ಲ ಇಲ್ಲಿ. ನಮ್ಮನ್ನ ಯಾಕೆ ಏನು ಎತ್ತ ಅಂತ ಯಾರು ವಿಚಾರಿಸೂ ಇಲ್ಲ. ನಾವು ಕೇಳಕ್ ಹೋದ್ರೆ ಅವರು ಹೈಯರ್ ಆಫೀಸರ್ ಕೇಳ್ರಿ, ನಮ್ಮನ್ನೇ ಕೇಳ್ಬೇಡ್ರಿ, ಹೋಗಿ ರಮೇಶನ್ ಕೇಳ್ರಿ ಅಂತ ಹೇಳ್ತಾರೆ. ರಮೇಶನ್ ಕೇಳಿದ್ರೆ ನಾನು ಒಬ್ಬನೇ ತಿಂದಿಲ್ಲ, ಅವರು ತಿಂದವ್ರೆ, ಅವ್ರನ್ನ ಕೇಳ್ರಿ, ನನ್ನ ಸಸ್ಪೆಂಡ್ ಮಾಡವ್ರೆ, ನಾನೇನು ಹೇಳಕ್ ಬರಲ್ಲ, ನಾನು ಕೊಡಕ್ ಬರಲ್ಲ ದುಡ್ಡ, ಅವ್ರನ್ನ ಕೇಳ್ರಿ ಅಂತ ರಮೇಶ್ ಹೇಳ್ತಾರೆ. ಅಂದ್ರೆ ರಮೇಶ್ ಅವ್ರು ಯಾರ ಮೇಲೆ ಆರೋಪ ಮಾಡ್ತಾವ್ರ? ಈಗ ರಮೇಶ್ ಸೂಪರ್ವೈಸರ್ ಮೇಲೆ ಹೇಳ್ತಾವ್ರೆ. ಯಾರು? ತಿಮ್ರಾಜು ಅವರು ಇದರಲ್ಲಿ ಶಾಮೀಲ್ದಾರ. ಆಮೇಲೆ ಇವರು ದಿನೇಶ್ ನನ್ನ ಸೀಟಿಗೆ ಅವ್ರನ್ನ ಕುಂಡ್ರಿಸ್ಕೊಂಡವ್ರೆ. ಅವ್ರನ್ನ ಕೇಳ್ರಿ, ದುಡ್ಡು ಕೊಡ್ತಾರೆ, ಸೊಸೈಟಿಗೆ ಐತೆ ದುಡ್ಡು, ಅಸಲು ಬಡ್ಡಿ ಎಲ್ಲ ಅವರೇ ಕೊಡೋದು, ನಮ್ಮನ್ನ ಕೇಳ್ಬೇಡ್ರಿ ಅಂತ ಹೇಳಿ.
ಇನ್ನು ಬೆಂಡೋಣೆಯಲ್ಲಿ ಆಡಳಿತಾತ್ಮಕ ಹಾಗೂ ನಿಶ್ಚಿತ ಠೇವಣಿ ಬಾಂಡ್ ವಿತರಣೆಯಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರಗಳ ವರದಿ ನೀಡುವಂತೆ ಆದೇಶ ನೀಡಿರುವುದರ ಜೊತೆಗೆ ಪರಿವೀಕ್ಷಣಾಧಿಕಾರಿಗಳಾಗಿ ಶ್ರೀನಿವಾಸ್ ಗುರುರಾಜು ಸಹಕಾರಿ ಅಭಿವೃದ್ಧಿ ಅಧಿಕಾರಿಯನ್ನ ನೇಮಕ ಮಾಡಿ ಆದೇಶವನ್ನ ನೀಡಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಮುಗ್ಧ ಜನರಿಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.